ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಗಮನಕ್ಕೆ ಬಾರದೆ ಹಣ ವರ್ಗಾವಣೆ ಆಗಿದೆ, 800 ಅಕೌಂಟ್ಗಳಿಗೆ 187 ಕೋಟಿ ಟ್ರಾನ್ಸ್ಫರ್ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಚಿವ ಬಿ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿರೋದು. ಅಧ್ಯಕ್ಷರ ಗಮನಕ್ಕೂ ಬಾರದೆ ಹಣ ವರ್ಗಾವಣೆ ಆಗಿದೆ, ನನ್ನ ಅಕೌಂಟ್ಗೆ ಒಂದೇ ರೂಪಾಯಿ ಬಂದಿಲ್ಲ, ವರ್ಗಾವಣೆಯಾದ ಅಷ್ಟು ಹಣ ವಾಪಸ್ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ. ನಿಮ್ಮ ಕೇಂದ್ರ ಮಂತ್ರಿಗಳಲ್ಲಿ 78 ಮಂತ್ರಿಗಳಲ್ಲಿ 26 ಜನದ ಮೇಲೆ ಇಲ್ಲನ, 336 ಮಂತ್ರಿಗಳಲ್ಲಿ 126 ಜನದ ಮೇಲೆ ಇಲ್ಲನ. ಈ ರೀತಿ ಅಂತ ತಮ್ಮ ತಟ್ಟೆಯಲ್ಲಿ ಹೆಗ್ಣ ಇಟ್ಕೊಂಡು ನೊಣನ ಹುಡುಕಕ್ಕೆ ಹೊಂಟಿರಲ್ಲ ಸ್ವಾಮಿ. ನಮ್ಮ ತಟ್ಟೆಯಲ್ಲಿರುವಂಥ ನೊಣನ ದಯಮಾಡಿ ತಾವು ಹೇಳ್ತೀನಿ, ಇವತ್ತು ಸದನ ನಡಿಬೇಕು, ಚರ್ಚೆಗೆ ಬನ್ನಿ. ಇವತ್ತು ಅವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲ ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಅಂತೇಳಿ. ಅವ್ರು ಕೇಳಕ್ಕೆ ತಯಾರಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ನಮ್ಮ ತನಿಖೆ ನಮ್ದಪ್ಪ ಆಂತರಿಕ ತನಿಖೆ ಅವ್ರೇನೋ ಮಾಡ್ಕೊಂಡಿದ್ದಾರೆ. ಬನ್ನಿ ಸ್ವಾಮಿ, ಕೋರ್ಟ್ಗೆ ಹಾಕಿ. ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಇದೆ ಅಲ್ಲ, ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದಾಗ ತಾವು ಯಾವ ರೀತಿ ನನ್ನ ಮೇಲೆ ತಪ್ಪಿಸ್ತಂತೇಳಿ ತೋರಿಸ್ತೀರಿ? ನ್ಯಾಯಾಲಯಕ್ಕಿಂತ ಇವ್ರು ದೊಡ್ಡವರ? ಈ ರೀತಿಯಂಥ ಕೃತ್ಯನ ಇವತ್ತು ನಮ್ಮ ವಿರೋಧ ಪಕ್ಷದವರು ಮಾಡಲಿಕ್ಕೆ ಹೊಂಟಿದ್ದಾರೆ. ಈಗಾಗಲೇ ಕೂಡ ಭಾಳಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ನಿನ್ನೆ ತಾನೇ ನಮ್ಮ ಪಕ್ಷದ ಶಾಸಕರೆಲ್ಲ ಕೂಡ ಹಿಂದೆಯಿಂದ ಕೂಗಾಡ್ಕೊತಾ ಇದ್ರು. ಪಾಪ ನಮ್ಮ ಸಭಾಧ್ಯಕ್ಷರ ಜೊತೆಗೆ, ಸಭಾಧ್ಯಕ್ಷರೇ ನಮಗೆ ಅವಕಾಶ ಕೊಡಿ, ನಮ್ಮಲ್ಲಿ ಕಾವೇರಿ ಪ್ರಾಬ್ಲಮ್ ಇದೆ, ಕಾವೇರಿ 7 ಕೋಟಿ ರೂಪಾಯಿ ಇನ್ನು ನಮಗೆ ಹಣ ಬೇರೆ ಬೇರೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ತೆಲಂಗಾಣ ಮೂಲದ ಹೈದರಾಬಾದ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಬೇರೆ ಸುಮಾರು 800 ಅಕೌಂಟ್ಗಳಿಗೆ ಆಗಿತ್ತು. ಬನ್ನಿ, 800 ಅಕೌಂಟ್ಗಳಿಗೆ ಹೋದ್ಮೇಲೆ ನಮಗೆ ಅವಾಗ ನಾವು ನಮ್ಮ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದು ಯಾವ ರೀತಿ ಆಗಿದೆ ಅಂತೇಳಿ ಕೂಲಂಕುಷವಾಗಿ ಪರಿಶೀಲಿಸಿ ಇದನ್ನು SIT ರಚನೆ ಮಾಡಬೇಕು, SIT ಮೂಲಕ ಆದಮೇಲೆ ಇದನ್ನು ಮಾಡೋಣ ಅನ್ನುವಂಥ ವಿಚಾರವನ್ನು ನನಗೆ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದರು. ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನಾವು ಸದನದಲ್ಲಿ ಚರ್ಚೆ ಮಾಡಬೇಕಂತೇಳಿ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಸುಮಾರು ನನ್ನಿಂದ ಆಗಲಿ ಯಾರು ಕೂಡ ನನ್ನಿಂದ ಇವತ್ತು SIT ರಚನೆಯಲ್ಲಿ ಮಾಡಿದಾಗ ನನ್ನ ಕಡೆಗೆ ನನ್ನ ಅಕೌಂಟ್ಗಾಗಲಿ ಎಲ್ಲಿ ಕೂಡ ನನ್ನ ಅಕೌಂಟ್ಗೆ 1 ರೂಪಾಯಿ ಕೂಡ ನನಗೆ ಬಂದಿಲ್ಲ. ಅದು ನನ್ನ ಧೈರ್ಯ, ನಾನು ಇವತ್ತು ಮುಕ್ತವಾಗಿದ್ದೀನಿ ಅಂತೇಳಿ. ಆದರೆ ಇವತ್ತು ವಿನಾಕಾರಣ ಅದಾದ ನಂತರ ನಂತರ ದಿನಗಳಲ್ಲಿ ಏನೇನಾಯ್ತು ಅನ್ನುವಂಥ ವಿಚಾರವನ್ನು ತಮ್ಮ ಬೆಳಕಿಗೂ ಬಂತು. ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ ಒಬ್ಬ ಆದಿವಾಸಿ ಜನಾಂಗದಿಂದ, ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ. ಇವನಿಗೆ ಹೆಂಗಾದರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದರೂ ಮಾಡಿ ಅಲ್ಲಿಂದ ಇಳಿಸ್ಬೇಕು ಅನ್ನುವಂಥ ಹುನ್ನಾರವನ್ನು ಈ ಮನುವಾದಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶನೇ ನೋಡ್ತಾ ಇದೆ ಇವತ್ತು ಯಾವ ರೀತಿ ಕೇಂದ್ರದಲ್ಲಿರುವಂಥ ಸರ್ಕಾರ ಯಾವ ರೀತಿ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗ್ತಿದೆ ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ದಲಿತರನ್ನ ಈ ದೇಶದಲ್ಲಿ ಈ ಮನುವಾದಿಗಳು ಇವತ್ತು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಕೂಡ ದೇಶಾದ್ಯಂತ ಕಣ್ತೆರೆದು ನೋಡ್ತಾ ಇದೆ. ಇವತ್ತು 187 ಕೋಟಿ ರೂಪಾಯಿ ನಮ್ಮ ನಿಗಮದಿಂದ ಯಾವುದೇ ಒಂದು ಬೋರ್ಡ್ ಮೀಟಿಂಗ್ ಇಲ್ದೇನೆ, ನನ್ನ ಗಮನಕ್ಕೂ ಬಾರದೇ, ಅಲ್ಲಿರುವಂಥ ಚೇರ್ಮನ್ ಗಮನಕ್ಕೂ ಬಾರದೇ ಆ ಹಣ ವರ್ಗಾವಣೆ ಆಗುತ್ತೆ. ನನಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಯಾವತ್ತೂ ಕೂಡ ಮೊದಲಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ, ಒಬ್ಬ ಅಲ್ಲಿ ಚೇರ್ಮನ್ ಇದ್ಮೇಲೆ ನನ್ನ ಪ್ರಕ್ರಿಯೆ ಜಾಸ್ತಿ ಇರೋದಿಲ್ಲ. ಆದರೂ ಕೂಡ ನಾನು ಅಲ್ಲಿರುವಂಥ ನಿಗಮದ MD ಅವರು ಮತ್ತು ಬ್ಯಾಂಕ್ನವರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನನಗೆ ಇನ್ನೊಂದು ಮುಖ್ಯವಾಗಿ ಆ ನಿಗಮದಲ್ಲಿ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತೆಗೆದುಕೊಂಡಿದ್ದಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ನಾನು ಮಂತ್ರಿ ಆಗಿದ್ದೆ. ಅದಾದ ನಂತರ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ರಾಜ್ಯದಲ್ಲಿ ಸುತ್ತಾಡುವಂಥ ವಿಚಾರದಲ್ಲಿ ನಿಗಮಕ್ಕೆ ನಾನು ಒಂದೇ ಸರ್ತಿ ಹೋಗಿದ್ದೆ. ಅದಾದಮೇಲೆ ಅವ್ರು ಏನು ಮಾಡಿದ್ದಾರೆ, ಆ 187 ಕೋಟಿಯನ್ನು ವಿತೌಟ್ ಫೈನಾನ್ಷಿಯಲ್ ಅಪ್ರೂವಲ್ ತೊಗೊಳ್ಳಾರ್ದೇ, ವಿತೌಟ್ ಬೋರ್ಡ್ ಮೀಟಿಂಗ್ ಆಗಲಾರ್ದೇ ಆ 187 ಕೋಟಿ ರೂಪಾಯಿಯನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ತಮಗೆಲ್ಲ ಕೂಡ ಗೊತ್ತಂಗೇ ಅದು ಒಬ್ಬ ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅದಾದ ನಂತರ ಅದರ ತನಿಖೆ ಬಂತು. ನಾನು ಅವತ್ತೇ ಆ ತನಿಖೆ ಆದಾಗ ನನಗೆ ಆ್ಯಕ್ಚುಲಿ ಅದು 2 ದಿನದ
ನಂತರ ಅವರು ತೀರ್ಕೊಂಡ ಮೇಲೆ ಒಂದು ದಿನದ ನಂತರ ನನಗೆ ಗೊತ್ತಾಗಿದೆ ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತೇಳಿ. ಅದರಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಕೂಡ ಈಗಾಗಲೇ ಕೂಡ SIT ರಚನೆ ಆಯಿತು, ಅದರಲ್ಲೆಲ್ಲ ಹೇಳಿದ್ದೀವಿ ನಾವು. ಇವತ್ತು 187 ಕೋಟಿ ರೂಪಾಯಿ ನಮ್ಮ ನಿಗಮದಿಂದ ಯಾವುದೇ ಒಂದು ಬೋರ್ಡ್ ಮೀಟಿಂಗ್ ಇಲ್ದೇ, ನನ್ನ ಗಮನಕ್ಕೂ ಬಾರದೇ, ಅಲ್ಲಿರುವಂಥ ಚೇರ್ಮನ್ ಗಮನಕ್ಕೂ ಬಾರದೇ